Hey guys, welcome back. So actually ಇವಾಗ ತಾನೇ ಜಸ್ಟ್ ನಾನು ಹೈದ್ರಾಬಾದ್ ಬಂದೆ. ಏನಪ್ಪ ವಿಚಾರ ಅಂದರೆ ನಾನು ಒಂದು ತುಳಸಿ ಅಂತ ಸೀರಿಯಲ್ ಮಾಡ್ತಾಯಿದ್ದೆ ETV+ಗೆ. ಬಟ್ ಸಮ್ ರೀಸನ್ಸಿಂದ ನಾನು ಕ್ವಿಟ್ ಮಾಡ್ತಾ ಇದ್ದೀನಿ. ಸೊ ಈ ಸ್ಕೆಡ್ಯೂಲು ಇವತ್ತು ನಾಳೆ 2 ದಿನ ನನ್ನ ಲಾಸ್ಟ್ ಶೂಟಿಂಗ್ ಡೇಸ್ ಅಂದರೆ ವರ್ಕಿಂಗ್ ಡೇಸ್. ಸೊ ಐ ಆಮ್ ಸೋ ಮಚ್ ಸ್ಯಾಡ್. ಜೊತೆಗೆ ಹೊಸದು ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಏನೋ ಒಂದು, ಅದಕ್ಕೂ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಇದನ್ನು ಕೂಡ ಮಿಸ್ ಮಾಡ್ಕೋತೀನಿ. ಸೊ ನನಗನ್ನಿಸ್ತು ಇದನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಳ್ಳೋಣ, ಒಂದು ಮೆಮೊರಿಯಾಗಿ ಉಳಿಯುತ್ತೆ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ಇದನ್ನು ಬ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ತಾನೇ ಬಂದಿದ್ದೀನಿ, ಫುಲ್ ನಿದ್ದೆಗಣ್ಣಲ್ಲಿದ್ದೀನಿ. ಫ್ರೆಶಪ್ ಆಗಿ ಲೊಕೇಶನ್ ಕೊಡ್ತೀನಿ. ಲೊಕೇಶನ್ಗೆ ಹೋಗಿ ನಿಮಗೆ ನನ್ನ ಶೂಟಿಂಗ್ ಲೊಕೇಶನ್ಗೆಲ್ಲ ತೋರಿಸ್ತೀನಿ. ಫಸ್ಟ್ ಈಗ ನನ್ನ ರೂಮ್ ತೋರಿಸ್ತೀನಿ. ಈ ರೂಮಲ್ಲಿ ನಾನು 2 years ಇದ್ದೀನಿ. ದರ್ ಇಸ್ ಲಾಟ್ ಆಫ್ ಮೆಮೊರೀಸ್ ತೋರಿಸ್ತೀನಿ. ಇಲ್ಲಿ ಇನ್ನು ಎಂಟರ್ ಆಗ್ತೀವಿ. ಇಲ್ಲೊಂದು ಪುಟಾಣಿ ಟಿ ವಿ ಇದೆ. ನಾನು ಯಾವತ್ತೂ ಇಲ್ಲಿ ಟಿ ವಿ ನೋಡೇ ಇಲ್ಲ, ಬಟ್ ಅವ್ರು ಇಟ್ಟಿದ್ದಾರೆ. ಇದು ಬೆಡ್ ಇದೆ. ಇಷ್ಟು ಕಬೋರ್ಡ್ಸ್ ಇದೆ. ಇದರಲ್ಲಿ ಯಾವುದು ಯೂಸ್ ಮಾಡಲ್ಲ, ಜಸ್ಟ್ ಒಂದು ಕಬೋರ್ಡ್ ಯೂಸ್ ಮಾಡ್ತೀನಿ ಅಷ್ಟೇ. ಮಿರರ್ ಇದೆ. ಹಿಂಗೆ ಬಂದರೆ ಇಲ್ಲಿ ಬಾಲ್ಕನಿ ಇದೆ, ಚೆನ್ನಾಗಿರೋದು. ಇಲ್ಲಿ ಬಾಲ್ಕನಿ ಇದೆ. ಇಲ್ಲಿಂದ ಅಲ್ಲಿ ಮೇನ್ ರೋಡ್ ಕಾಣಿಸುತ್ತೆ. ಸಮ್ಟೈಮ್ಸ್ ನಾನು ಇಲ್ಲಿ ಬಂದು ಕೂತ್ಕೊಂಡು ಕಾಫಿ ಎಲ್ಲ ಕುಡಿತಾ ಇರ್ತೀನಿ. ಆ್ಯಂಡ್ ದಿಸ್ ಆ್ಯಸ್ ಯೂಶ್ವಲ್ ವಾಶ್ರೂಮ್ ಇದೆ. ವಾಶ್ರೂಮಲ್ಲಿ ಫ್ಯಾನ್ ಕೂಡ ಇದೆ. ಸೊ ಹಿಂಗಿದೆ ಈ ರೂಮು. ನಾನು ಫಾಸ್ಟಾಗಿ ರೆಡಿ ಆಗಬೇಕು. ಆಲ್ರೆಡಿ ಟೈಮ್ ಆಗೋಗಿದೆ. ಸೊ ರೆಡಿಯಾಗಿ ಸಿಗ್ತೀನಿ. ಈಗ ರೆಡಿ ಆದೆ, ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅಲ್ಲಿ ಸೆಟ್ಗೆ ಹೋದ ತಕ್ಷಣ ಮತ್ತೆ ರೆಡಿಯಾಗಿ ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕೇನಿವೆ. ಸೊ ಅದಕ್ಕೋಸ್ಕರ ಇದೊಂದೇ ಸಿಕ್ಕಿದ್ದು ನನಗೆ, ಇದನ್ನೇ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಈಗ ಮಾಯ್ಶ್ಚರೈಸರ್ ಎಲ್ಲ ಹಾಕಿ ಸ್ಕಿನ್ ಪ್ಯಾಂಪರ್ ಮಾಡಿದ್ದೀನಿ. ಹೋಗೋಷ್ಟಿಗೆ ಸೆಟ್ ಆಗಿಬಿಡುತ್ತೆ. ಆಮೇಲೆ ನಾನು ಮೇಕಪ್ ಹಾಕ್ಬಿಡ್ತೀನಿ, ಈಸಿ ಆಗುತ್ತೆ. ಆ್ಯಂಡ್ ಚೆನ್ನಾಗಿರೋ ರೂಮ್ನ ಎಷ್ಟು ಬೇಗ ಹಾಳು ಮಾಡಿದೆ ನೋಡಿ. ಈಗ ನನ್ನ ಕಾಫಿ ಬಂದಿದೆ. ಸೊ ಕಾಫಿ ಕೊಡ್ಬಿಟ್ಟು ಹೊರಡ್ತೀನಿ. ಈಗ ಜಸ್ಟ್ 8:15 ಆಗಿದೆ. ನಾವು ಹೋಗೋಷ್ಟೊತ್ತಿಗೆ 9 o'clock ಆಗುತ್ತೆ. ಅಷ್ಟು ದೂರ ಲೊಕೇಶನ್ ಇದೆಯಲ್ಲ, 1 hour ಬೇಕು ನನಗೆ ಲೊಕೇಶನ್ಗೆ ಹೋಗೋಕ್ಕೆ. ಸೊ ಕಾಫಿ ಕೊಟ್ಬಿಡ್ತೀನಿ ಬೇಗ. ఎవరమ్మా? ನನ್ನ ಸೀರಿಯಲಲ್ಲಿ ಒಬ್ಬಳು ಕೋ ಆರ್ಟಿಸ್ಟ್ ಇದ್ದಾಳೆ. ಅವಳು ಎವ್ರಿ ವೀಕಲ್ಲಿ ಒಂದು ಹೊಸ ಪೌಚ್ ತೊಗೊಂಡ್ಬಿಡ್ತಾಳೆ. ಇವತ್ತು ಇದು ಇವಳೆ. ಇವಾಗ ಟಿಫನ್ ಮಾಡ್ತಾ ಇದ್ದೀನಿ. ಇಡ್ಲಿ. ನಮ್ಮ ಸೆಟ್ಟಲ್ಲಿ ಇಡ್ಲಿ ಸಖತ್ತಾಗಿರುತ್ತೆ, ತುಂಬ ಇಷ್ಟ ನನಗೆ. ಇಟ್ಸ್ ಮೈ ಫೇವ್ರೇಟ್. ಇದನ್ನ ತುಂಬ ಮಿಸ್ ಮಾಡ್ಕೋತೀನಿ. ಸೊ ಹಿಂಗೆ ನಡೀತಾ ಇರುತ್ತೆ, ಹೇರ್ ಸ್ಟೈಲ್ ನಡೀತಾ ಇರುತ್ತೆ. ಮಧ್ಯದಲ್ಲಿ ನಾವು ಟಿಫನ್ ಮಾಡ್ಕೋತೀವಿ, ಇಲ್ಲ ಮೇಕಪ್ ಮಾಡ್ಕೋತೀವಿ, ಏನೋ ಒಂದು ಮಾಡ್ಕೊಂಡು ಬೇಗ ರೆಡಿ ಆಗಬೇಕಲ್ವ, ಅದಕ್ಕೆ. ಈಗ ನಾನು ಟಿಫನ್ ಮಾಡ್ತಾಯಿದ್ದೀನಿ, ಅವ್ರ ಕೆಲಸ ಮಾಡ್ತಿದ್ದಾರೆ. ಹೇರ್ ಸ್ಟೈಲ್ ಮುಗಿದಿದೆ, ಬಟ್ ಮೇಕಪ್ಪೇ ಮಾಡಿಲ್ಲ ನಾನಿನ್ನ. ಸೊ ಕಾಸ್ಟ್ಯೂಮ್ ಚೇಂಜ್ ಆದಮೇಲೆ ಮೇಕಪ್ ಮಾಡ್ಕೋತೀನಿ. ಸೊ ಅದಕ್ಕೆ ಕೂತಿದ್ದೀನಿ ಒಂದು 20 ಸತಿ ಸೊ ಅಂತ ಹೇಳ್ತಿದ್ದೀನಿ. ನೆಕ್ಸ್ಟ್ ಕಾಸ್ಟ್ಯೂಮ್ಗೆ ಜುವೆಲ್ಸ್ ಬೇಕು, ಅದನ್ನು ಸೆಟ್ ಮಾಡ್ತಾ ಇದ್ದೀನಿ. ಇದನ್ನು ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಂದು ವೈಡೂರ್ಯ ಜುವೆಲ್ಸ್ ಅನ್ನೋ ಪೇಜಿಂದ ಕಳಿಸಿದ್ದಾರೆ. ಸೊ ಈ ಥರ ಇದೆ, ಅದು ಚೆನ್ನಾಗಿದೆ, ಒಂಥರ ಕ್ಯೂಟ್ ಆಗಿದೆ ಜುವೆಲ್. ಸೊ ಇದನ್ನು ಹಾಕ್ಕೊಂಡು ರೆಡಿ ಆಗ್ತೀನಿ. ಸೀಕ್ವೆನ್ಸ್ ಏನಪ್ಪ ಅಂದರೆ ನನ್ನ ಸೀಮಂತ. ಸೊ ಸೀಮಂತಕ್ಕೆ ರೆಡಿ ಆಗ್ತಾಯಿದ್ದೀನಿ. ರೆಡ್ ವಿತ್ ಮೇಕಪ್. ಇದು ಮೇಕಪ್ ಕಿಟ್ಟು, ಇವರು ಮೇಕಪ್ ಮ್ಯಾನು, ಅವರು ಕಾಸ್ಟ್ಯೂಮರ್ ಐರನ್ ಆಗ್ತಾ ಇದ್ದಾರೆ. ಒಂದೇ ಸಾರಿ ನನ್ನ ಕಾಸ್ಟ್ಯೂಮರ್ ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ. ಗಣೇಶ
ಐಟಮ್ ಇರುತ್ತೆ ಆಯಿತಾ ಮೇಕಪ್ಪಲ್ಲಿ. ಆದರೆ ಇವರು ಯೂಸ್ ಮಾಡೋದು ಇದು ಒಂದು ಐಟಮ್ ಅಷ್ಟೆ, ಇನ್ನೇನು ಯೂಸ್ ಮಾಡೋದು. ಇದರಲ್ಲಿ ಹೆಂಗೆ ಇಟ್ಟಿರ್ತಾರೆ ಅದು ಹಾಗೆ ಇರುತ್ತೆ, ಆದರೆ ಅದನ್ನು ಯೂಸ್ ಮಾಡಲ್ಲ. ಸೊ ಕೆಲವೊಂದು ರೂಲ್ಸ್ಗಳಿದ್ದಾವೆ, ಅವನ್ನೆಲ್ಲ ಓಪನ್ ಮಾಡಲ್ಲ ಅವರು, ಈ ಎಮರ್ಜೆನ್ಸಿ ಇದ್ದರೆ ಮಾತ್ರ. ಸೊ ನಾನಿವತ್ತು ಯೂಶ್ವಲಿ ನಾನೇ ಮೇಕಪ್ ಮಾಡ್ಕೋತೀನಿ, ಬಟ್ ಇವತ್ತು ಯಾಕೋ ಅವ್ರ ಹತ್ರ ಮಾಡಿಸ್ಕೊಳ್ಳೋಣ ಅನ್ನಿಸ್ತು, ಅದಕ್ಕೋಸ್ಕರ ಅವ್ರ ಹತ್ರನೇ ಮಾಡಿಸ್ತಾ ಇದ್ದೀನಿ. ಇದು ಬಂದು ಮೇಲೆ ಹಾಲ್. ಸೊ ಇದು ಒಂದು ಫುಲ್ಲು ಮೇಕಪ್ಗೆ ಮತ್ತು ಕಾಸ್ಟ್ಯೂಮ್ ಐರನ್ಗೆ ಅಂತಲೇ ಇಟ್ಟಿದ್ದಾರೆ. ಸೊ ಕೆಳಗಡೆ ಶೂಟ್ ಮಾಡೋದು, ಇಲ್ಲೇನು ಶೂಟ್ ಮಾಡಲ್ಲ. ಸೊ ಇವರೆಲ್ಲ ರೆಸ್ಟ್ ಮಾಡ್ತಾರೆ ಇಲ್ಲಿ. ఇది 10 రోజులు చేసుకుంటారండి సినిమಾ. ಇವತ್ತು ಫುಲ್ ಮೇಕಪ್ ಮಾಡಿದ್ದಾರೆ, ಲಿಪ್ಸ್ಟಿಕ್ ಒಂದು ಹಾಕೊಂಡ್ರೆ ಮುಗೀತು. ಇದು ಶೂಟಿಂಗಲ್ಲಿ ರೂಮು, ನಮ್ಮ ರೂಮ್ ಕತೆ ನೋಡಿ ಎಷ್ಟು ಎಲ್ಲರದು ಬಟ್ಟೆ ಆಮೇಲೆ ಲಗೇಜು ಇಷ್ಟು ಇದೆ, ಹಿಂಗಿರುತ್ತೆ ಕತೆ ಇದ್ರದ್ದು. ಈಗ ಹಿಂಗಿದ್ದೀನಿ, ಹಿಂಗೆ ರೆಡಿ ಆಗಿದ್ದೀನಿ. ಸೊ ಟಕ್ಕನೆ ಮ್ಯಾಜಿಕ್ ಅಂತ ಕಾಸ್ಟ್ಯೂಮ್ ಚೇಂಜ್ ಮಾಡೋಣ. ಸೊ ಹಿಂಗೆ ರೆಡಿ ಆಗಿದ್ವಿ. ಹಿಂಗೆ ರೆಡಿ ಆಗಿದ್ದೀನಿ. ಈಗ ಶಾರ್ಟ್ ರೆಡಿ ಅಂತ ಶಾರ್ಟ್ಗೆ ಹೋಗ್ಬೇಕು. ಬಿಸಿಲು ನೇಹ ಫುಲ್ ಬಿಸಿಲಿದೆ, ಸುಡ್ತಾ ಇದೆ. ಇದು ಎಲ್ಲೂ ಮಿರರ್ ಇಲ್ಲ, ಸೊ ಇಲ್ಲೊಂಚೂರು ಕಾಣಿಸುತ್ತೆ, ಅದಕ್ಕೆ ಇಲ್ಲೇ ಎವ್ರಿಡೇ ಬಂದು ಔಟ್ಫಿಟ್ ನೋಡ್ಕೊಂಡ್ಬಿಡೋದು ಹಿಂಗೆ ಕಾಣಿಸ್ತಿದೆ ಅಂತ. చిన్న కవరింగ్, చిన్న టెన్షన్, చిన్న రియాక్షన్ పడ్డాయి, చిన్న స్మైల్ తో డైలాగ్. కాల్ వచ్చింది అంటే సెట్ అయిపోద్ది కట్టుకుంటే. ఏం లేదక్క, ఐరన్ కరెక్ట్గా చేయాలి. అదే ఐరన్ కరెక్ట్గా చేయలేదా? కట్టుకుంటే అలా కాక్రోచ్ యాక్ట్ చేయండి. అవును, చిన్న వాకింగ్ అట్లా. ఓ ఓహో, వా ఏం మస్త్ కనిపిస్తున్నారు మీరందరూ. You guys are looking so handsome. Fit man. ఇది వద్దు నాకు, తర్వాత చెప్తా, అప్పుడు ఎక్స్ప్లెయిన్ చేస్తాను ఎలా. ಸೊ ಇವತ್ತಿನ ದಿನ ಶೂಟಿಂಗ್ ಮುಗೀತು, ಪ್ಯಾಕಪ್ ಆಯಿತು 9 ಗಂಟೆಗೆ. ಇವಾಗ ಹೊರಟಿದ್ದೀವಿ. ಸೊ ಇವತ್ತಿಗೆ ಲಾಸ್ಟ್ ಟೈಮ್ ನಾನು ಹೈದ್ರಾಬಾದ್ನ ನೋಡ್ತಾ ಇರೋದು, ಆ್ಯಂಡ್ ಮತ್ತೆ ನಾನು ಯಾವಾಗ ನೋಡ್ತೀನೋ ಅಂತ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ನಾನು ಮತ್ತೆ ಹೈದ್ರಾಬಾದ್ನ ನೋಡೋ ಥರಕ್ಕಾಗಲಿ. ಪ್ಲೀಸ್ ಗೈಸ್ ಬ್ಲೆಸ್ ಮೀ. ಆ್ಯಂಡ್ ಇವತ್ತಿನ ವ್ಲಾಗ್ನ ನಾಳೆನೂ ಕಂಟಿನ್ಯೂ ಮಾಡ್ತೀನಿ, ಯಾಕಂದರೆ ಆ್ಯಕ್ಚುಲಾಗಿ ನಾಳೆ ದೊಡ್ಡ ಸೀಕ್ವೆನ್ಸ್ ಇರೋದು, ಆ್ಯಂಡ್ ತುಂಬ ಜನ ಎಲ್ಲ ಆರ್ಟಿಸ್ಟು ಸಿಗ್ತೀವಿ ನಾಳೆ. ಸೊ ನಾನು ಒಂಚೂರು ಫನ್ನು ಇರುತ್ತೆ, ಜೊತೆಗೆ ತುಂಬ ಎಮೋಷ್ನಲ್ ಇರುತ್ತೆ. ಎವ್ರಿಬಡಿ ಗೋಣ ಮಿಸ್ ಮೀ, ಆ್ಯಂಡ್ ನಾನು ಅಷ್ಟೇ ಅವ್ರನ್ನೆಲ್ಲ ತುಂಬ ಮಿಸ್ ಮಾಡ್ಕೋತೀನಿ. ವಿತ್ ಹೆವಿ ಹಾರ್ಟ್ ಐ ಆಮ್ ಲಿವಿಂಗ್ ದಿಸ್ ಪ್ರಾಜೆಕ್ಟ್. ಸೊ ಎಲ್ಲ ಒಳ್ಳೇದಾಗಲಿ, ಹರೇ ಕೃಷ್ಣ ಅಷ್ಟೇ. ಸಚ್ ಕ್ಯೂಟ್ ಗಿಫ್ಟ್. ಈ ಗಿಫ್ಟ್ನ ನನಗೆ ಗಿಫ್ಟ್ ಮಾಡಿದ್ದಾಳೆ. ఇంకా చేయలేదు కదా నువ్వు. ಸೊ ಇವಾಗ ನಾವು ಡಿಸೈಡ್ ಮಾಡಿದ್ವಿ ಏನಪ್ಪ ಅಂದರೆ, ನಮ್ಮ ಶೂಟಿಂಗಲ್ಲಿ ನನ್ನ ಲಾಸ್ಟ್ ದಿನ. ಸೊ ಅದಕ್ಕೋಸ್ಕರ ಐ ಥಾಟ್ ಒಂದು ಪಾಯಸ ಮಾಡಬೇಕು ಅಂತ. ಅದಕ್ಕೆ ಮಾಸ್ಟರ್ ಶೆಫ್ ಇವಳಿಂದ ನಾನು ಇರ್ತೀನಿ. ಸೊ ಇವ್ರ ಗೈಡೆನ್ಸ್, ನೋ ನೀನು ಫಸ್ಟ್ ಚೀಫ್, ನೇನು ಅಸಿಸ್ಟೆಂಟ್.
ಸೊ ನಾನು ಅಸಿಸ್ಟ್ ಮಾಡ್ತೀನಿ, ಅವಳು ಅಡುಗೆ ಮಾಡ್ತಾಳೆ. ಯಾಕಂದ್ರೆ ಎಲ್ರಿಗೂ ನಂಬಿಕೆ ಇಲ್ಲ ಅವಳು ಅಡುಗೆ ಮಾಡ್ತಾಳೆ ಅಂತ. ಅವಳನ್ನ ನೋಡಿದ್ರೆ ಯಾರು ಅನ್ಕೊಳ್ಳೋದಿಲ್ಲ ಅಡುಗೆ ಮಾಡ್ತಾಳೆ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಅದನ್ನ ಪ್ರೂವ್ ಮಾಡ್ತೀವಿ. ಇವಾಗ ಹೋಗ್ಬಿಟ್ಟು ಗ್ರೋಸರೀಸ್ ಎಲ್ಲ ತಗೊಂಡ್ ಬಂದಿದ್ವಿ ಶಾರ್ಟ್ ಮಧ್ಯದಲ್ಲಿ. ಸೊ ಇವಾಗ ಈವ್ನಿಂಗ್ ಮಾಡ್ಬೇಕು ಅನ್ನೋ ಪ್ಲಾನಿಂಗ್ ಅಲ್ಲಿದ್ದೀವಿ. ಸೊ ಈಗ ಶಾರ್ಟ್ ಮುಗಿಸಿ ಎಲ್ಲ ಮುಗಿಸಿ ಸಂಜೆ ನಾವು ಕುಕಿಂಗ್ ಮಾಡ್ತೀವಿ. ಕನ್ನಡ ಮಾತಾಡು. ಸ್ವಲ್ಪ ಬರ್ತದೆ, ಸ್ವಲ್ಪ ಬರ್ತಿದೆ. ಕ್ಯೂಟ್ ಮಾತಾಡ್ತಾಳೆ, ಸಖತ್ ಕ್ಯೂಟ್. ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್. అంటే ఇప్పుడు ఆ ఇంట్లో ఉంటుంది ఫ్యామిలీ ఇది గొడవతో ఉంది. యమ్మీ యమ్మీ. ఎక్కడ మేము గయాతో మాట్లాడారు. ನಮ್ಮ ಡೈರೆಕ್ಟರು. ಸೊ ವೈಟ್ ನಡೀತಾಳ. ಹೇಮಂತಕ್ಕೆ ನಾನು ರೆಡಿ ಆಗಿದ್ದೀನಿ. ಸೊ ದಿಸ್ ಈಸ್ ದ ಕಾಸ್ಟ್ಯೂಮ್. ಶಾರ್ಟ್ಗೆ ಹೋಗಿ ಶೋ ಅಪ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತವರೆಗೂ ಖಾಲಿ ಕುತ್ಕೊಂಡು ಓಡಾಡ್ತಾ ಇದ್ದೀನಿ. ಕಂಟಿನ್ಯೂಟಿ ಮರ್ತೆ ಹೋಗಿದ್ದೀನಿ. ಇದು ಹಾಕೋಬೇಕು. ಫ್ರೆಶ್ ಬೇಡ್ದ ಫ್ಲವರ್ಸ್ ಫ್ರೆಶ್ ಆಗಿ ಇರೋದು ಹಾಕ್ತೀವಿ. ಪ್ಲಾಸ್ಟಿಕ್ ಇದೆಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ಫ್ರೆಶ್ಶಾಗಿ ಕಾಣಿಸ್ಬೇಕು ಅಂತ. ನನ್ನ ಅಸಿಸ್ಟೆಂಟು ನೀಟಾಗಿ ಒಂದು ವಿಡಿಯೋಸ್ನ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾನೆ. ನಾನು ಶಾರ್ಟ್ಗೆ ಹೋದ್ಮೇಲೆ ಏನು ಮಾಡ್ತಾನೆ ಏನೋ. ಈ ರೂಮ್ ಹೆಂಗೆ ಹಾಲತ್ ಮಾಡಿದ್ದಾರೆ ಎಲ್ಲ ಸೇರಿ. నాకు గుర్తునే రాలేదు. ఇప్పుడు ఆ టామ్ ఉంది కదా, టామ్ చెప్పాడు. టామ్ అండ్ జెర్రీ ఆయన చెప్పాడు. ఫోటో చూపిస్తానండి ఇప్పుడు తీసిందా మేడం. అలా కూర్చోబెట్టేసి ఆ గంధం ఆ పెళ్ళైన ప్రతి ఆడపిల్ల అమ్మ అవ్వాలని కోరుకుంటుంది. అలా అని కోరిన మంత్రం ఇలా పట్టుకోనా అదే ಓಕೆ ಗಾಯ್ಸ್. ಇವಾಗ ಸೆಕೆಂಡ್ ಟೈಮ್ ಇದು ವೈಡ್ಗೋಸ್ಕರ ಎಲ್ಲ ಹಚ್ಚಿದ್ದಾರೆ. ಇಲ್ಲ మళ్ళీ తీసేసి మళ్ళీ వెళ్ళాలి షార్ట్కి. ಇದು ಸೆಕೆಂಡ್ ಟೈಮ್ ಮತ್ತೆ ಇದೆಲ್ಲ ರಿಮೂವ್ ಮಾಡಿ ಫ್ರೆಶ್ ಆಗಿ ರೆಡಿಯಾಗಿ ಮತ್ತೆ ಶಾರ್ಟ್ಗೆ ಹೋಗಬೇಕು. ಓ ಮೈ ಗಾಡ್, ಹಿಂಗಿರುತ್ತೆ ಕಷ್ಟ. అన్నీ తీయాలి మళ్ళీ. అవునా, ముద్దులే ఇప్పుడేం తింటా. ఇది అన్నీ తీయాలంట, మళ్ళీ ఫ్రెష్గా రెడీ అవ్వాలంట. లేదు, ఇదే సారీతో ఇలాగా రెడీ.